ಸಿಎನ್ಜಿ ಸ್ಥಗಿತವಾಗಿದೆ. ಇದರಿಂದ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಕಾನಾ ಹೊಸಳ್ಳಿಯಲ್ಲಿ ಆಟೋ ಡ್ರೈವರ್ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನಾ ಹೊಸಹಳ್ಳಿ ಚರಂತೇಶ್ವರ ಏಜೆನ್ಸಿಯ ವಿರುದ್ಧ ಚಾಲಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಬಂಕ್ನಲ್ಲಿ ಯಾವಾಗ ನೋಡಿದ್ರೂ ಕೂಡ ಸಿಎನ್ಜಿ ಇರಲ್ಲ, ಯಾವಾಗ ಬಂದರೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. 2 ತಿಂಗಳಿಂದ ಕೂಡ ಸಿಎನ್ಜಿ ಸಮಸ್ಯೆ ಆಗ್ತಾ ಇದೆ. ಬೇರೆ ಕಡೆಗಿಂತಲೂ ಕೂಡ 10 ರೂಪಾಯಿ ಹೆಚ್ಚಿಗೆ ಕೊಡಬೇಕಿಲ್ಲಿ, ಆದರೂ ಕೂಡ ಸರಿಯಾಗಿ ಮೈಲೇಜ್ ಕೂಡ ಬರ್ತಾ ಇಲ್ಲ. ಕೂಡಲೇ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕು, ಇಲ್ಲದಿದ್ರೆ ಆಟೋ ಚಾಲಕರೆಲ್ಲ ಸೇರ್ಕೊಂಡು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಪ್ರಾಬ್ಲಮ್ ಆಗತ್ತೆ? ಇದು ಸಿಎನ್ಜಿ ಬಂಕ್ ಭರತ್ ಬಂಕ್ ಇದೆಯಲ್ಲ, ಇವಾಗ ಏನಿಲ್ಲ ಅಂದ್ರೆ 2 ಮಂತ್ಸ್ ಇಂದ ಪ್ರಾಬ್ಲಮ್ ಇದೆ. ಆಗ್ಲೆಲ್ಲ ಏನಾಗ್ತಿದೆ, ಫೀಸ್ ಆಗಿರ್ತಿದೆ, ಅದು ಇಷ್ಟು ಬಹಳ ಪ್ರಾಬ್ಲಮ್ ಇದೆ. ಇವಾಗ ಏನಿಲ್ಲ ಅಂದ್ರೆ 10 ಡೇಸ್ ಆಗಿದೆ. 10 ಡೇಸ್ ಇಂದ ಸಿಎನ್ಜಿ ಸಿಗ್ತಾ ಇಲ್ಲ. ಇಲ್ಲಿಂದ ಏನಿಲ್ಲ ಅಂದ್ರೆ 30 ಕಿಲೋಮೀಟರ್ ನಾವು ಮುಂದೆ 30 ಕಿಲೋಮೀಟರ್ ಕೂಡ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಲೆದಾಪುರ ಹೋಗ್ಬೇಕು. ಅಲ್ಲಿ ಸಿಎನ್ಜಿ ಅಲ್ಲಿನೂ ಪ್ರಾಬ್ಲಮ್ ಇದೆ. ನಮಗೆ ಸುರಕ್ಷಿತವಾದ ನಮಗೆ ಸಿಎನ್ಜಿ ಸಿಗ್ತಾ ಇಲ್ಲ, ಬಂಕ್ ನಲ್ಲಿ ನಮಗೆ ವ್ಯವಸ್ಥೆ ಸಿಗ್ತಾ ಇಲ್ಲ. ನಮ್ಗೆ ಏನೋ ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ಇವತ್ತು ರೆಡಿ ಆಗಿದೆ ಅಂತೆ, ಅದರಿಂದ ನಾವ್ ಇಲ್ಲೆಲ್ಲ ನಿಂತಿದೀವಿ. ಸಿಎನ್ಜಿ ಬಂಕ್ ಓಪನ್ ಆಗಕ್ಕೆ ನಾವು ಆ ಗಾಡಿಗಳು ಮಾರಿ ನಾವಿಲ್ಲಿ ಸಿಎನ್ಜಿ ಗಾಡಿ ತಂದಿವಿ. 4-5 ಲಕ್ಷ ರೂಪಾಯಿ ಸಾಲ ಮಾಡಿ ಗಾಡಿ ತಂದಿವಿ. ಬಂಕ್ ನಂಬ್ಕೊಂಡು ಬಂಕ್ 8 ದಿನ ಗಟ್ಲೆ ಹೋಗತ್ತೆ. ಸರೌಂಡಿಂಗ್ 25 ಕಿಲೋಮೀಟರ್ ಹೋಗುತ್ತೆ. ನಾವು ಹೋಗಿ ಬರಕ್ಕೆ ಅಪ್ ಅಂಡ್ ಡೌನ್ 40 ಕಿಲೋಮೀಟರ್ ಆಗುತ್ತೆ. ಅಲ್ಲೇ 100-150 ರೂಪಾಯಿ ಗ್ಯಾಸ್ ಹೋದ್ರೆ ನಾವಿಲ್ಲಿ ಬಡವ್ರು ಏನ್ ದುಡಿಬೇಕು? 8 ದಿನ ಗಟ್ಲೆ ಇದು ಮಾಡಿದ್ರೆ ನಾವೇನ್ ದುಡಿಬೇಕು? ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.